ಏನೋ ಒಂದು ಭರವಸೆ ಇತ್ತು ರೀ ಭಾರತೀಯ ವಿದ್ಯಾರ್ಥಿಗಳ ಸಮೂಹಕ್ಕೆ, ಅವರಿಗಿಂತ ಹೆಚ್ಚಾಗಿ ಅವರ ತಂದೆ ತಾಯಿಗಳಿಗೆ. ಏನಂತ ಹೇಳಿದ್ರೆ, ನಮ್ಮ ಮಕ್ಕಳನ್ನ ಅಮೇರಿಕ ಕಳಿಸೋಣ, ಲೈಫ್ ಸೆಟ್ಲ್ ಆಗುತ್ತೆ, ಏನೋ ಒಂದು ಆಟ ಆಡ್ತಾ ಇದ್ದಾನೆ, ಇವನ ಪ್ರತಿಭೆಗೆ ಅಮೇರಿಕದಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ, ಯಾವುದೊಂದು ಒಳ್ಳೆ ಕೋರ್ಸ್ ಮಾಡಿದ್ದಾನೆ, ಒಂದು ಒಳ್ಳೆಯ ಉದ್ಯೋಗ ಸಿಗುತ್ತೆ, ನನ್ನ ಮಗಳಿದ್ದಾಳೆ ಅಮೇರಿಕೆಯಿಂದ ವರ ಸಿಗ್ತಾನೆ, ಅಮೇರಿಕ ರಿಟರ್ನ್ ಇದ್ದರೆ ಅವನ್ನ ಇಲ್ಲಿಗೆ ಮದುವೆ ಮಾಡಿ ಅವನು ಇಲ್ಲಿ ಹುಡುಗಿನ ಕೊಟ್ಟು ಅವನು ಅಮೇರಿಕದ ನೆಲೆಸುವಂತೆ ಮಾಡಬಹುದು, ಅಲ್ಲಿ ಸೆಟ್ಲ್ ಆಗ್ತಾರೆ, ಲೈಫ್ ಚೆನ್ನಾಗಿರುತ್ತೆ, ಎಜುಕೇಷನ್ ಚೆನ್ನಾಗಿರುತ್ತೆ, ಈ ಥರದ್ದೆಲ್ಲ ಇತ್ತಲ್ಲ. ಅದೆಲ್ಲ ಈ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆದಮೇಲೆ ಎಲ್ಲರಿಗೂ ಕರಗ್ತಾ ಇದೆ ರೀ. ಅದಕ್ಕೆ ಆಲ್ಟರ್ನೇಟಿವ್ ಹುಡುಕ್ತಾ ಇದ್ದಾರೆ ಜನ ಇದೀಗ. ಇಫ್ ನಾಟ್ ಅಮೇರಿಕಾ ವಿಚ್ ಇಸ್ ದ ನೆಕ್ಸ್ಟ್ ಕಂಟ್ರಿ ಅಂತೇಳಿ. ಅಮೇರಿಕ ಅಲ್ಲದೆ ಇದ್ದರೆ ನಮಗೆ ಯಾವ ದೇಶ ನಮಗೆ ಸಾಧ್ಯ ಇದೆ ಅಂಥೇಳಿ ಆ ರೀತಿ ಆಗಿಬಿಟ್ಟಿದೆ. ಕಾರಣ ಇಷ್ಟೇ, ವಿದ್ಯಾರ್ಥಿ ಸಮುದಾಯಗಳಿಗೆ ವೀಸಾ ನಿರಾಕರಿಸೋದು, ನೀವು ಓದಬೇಡಿ ಅಂತ ಹೇಳೋದು, ಹಾರ್ವರ್ಡ್ ವಿವಿನ ಒಂಥರ ಕೆಟ್ಟದಾಗ ನಡೆಸ್ಕೊಳ್ಳೋದು, ಇಲ್ಲವರೆಲ್ಲ ನೀವು ಗಾಡಿ ಬಿಡಿ ಅನ್ನೋದು, ರೂಲ್ಸ್ ಏನಾದರೂ ವೈಲೇಟ್ ಮಾಡಿಬಿಟ್ರೆ ನಿಮ್ಮ ವೀಸಾ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅನ್ನೋದು, ಇದು ನಡೀತಾನೆ ಬರ್ತಾ ಇದೆಯಲ್ಲ. ಇದಲ್ಲದೆ ತುಂಬ ಕ್ರೂರವಾಗಿ ಭಾರತೀಯ ವಿದ್ಯಾರ್ಥಿಗಳನ್ನು ಅಮೆರಿಕ ನಡೆಸ್ಕೊಳ್ತಾ ಇದೆ. ನ್ಯೂ ಜೆರ್ಸಿಯ ಏರ್ಪೋರ್ಟ್ನಲ್ಲಿ ಭಾರತೀಯ ವಿದ್ಯಾರ್ಥಿ ಅರೆಸ್ಟ್ ಆಗಿರೋದು, ಪ್ರಾಣಿಗಿಂತಲೂ ಕಡೆಯಾಗಿ ಅಮೆರಿಕದ ಪೊಲೀಸ್ ಅವ್ರನ್ನ ನಡೆಸ್ಕೊಂಡಿರೋದು. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ, ಆಕ್ರೋಶ ಕಳವಳ ವ್ಯಕ್ತವಾಗ್ತಾ ಇದೆ. ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಭಾರತೀಯ ವಿದ್ಯಾರ್ಥಿಗಳು ಆಗ್ರಹ ಮಾಡ್ತಾ ಇದ್ದಾರೆ. ಅಮೆರಿಕದ ಬೆಳವಣಿಗೆ ಅಭಿವೃದ್ಧಿಗೆ ಭಾರತೀಯರ ಸೇವೆ ಕೆಲಸ ಬೇಕು, ಆದರೆ ಅಮೆರಿಕದಲ್ಲಿ ಓದ್ತಾ ಇರ್ತಕ್ಕಂಥ ಭಾರತೀಯ ವಿದ್ಯಾರ್ಥಿಗಳು ಬೇಡವಾ? ಕನಸು ಬೆನ್ನಹತ್ತಿ ಹೋಗಿರತಕ್ಕಂಥ ಎಷ್ಟೋ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಈ ಆತಂಕ ಮುಡಿಗೊಡ್ತಾ ಇದೆ. That our agency has on control, not actively resisting anymore. County.